ಕಲಾವಿದ್ರ ಬೆಲೆ ಐತಿ ಇಲ್ಲ ಅಂತಲ್ಲ, ಅದು ಉತ್ತರ ಕರ್ನಾಟಕದ ಭಾಳ ಐತಿ. ಏನಾಯ್ತು ಅಂದ್ರೆ ಬೆಂಗಳೂರು ಕಡೆ ಅವಾಗ ಬಿಟ್ಟಂಗೆ ಕಂಪ್ನಿಗಳು ಹೋಗಲಿಲ್ಲ. 200 ರೂಪಾಯಿಗೆ ಹೊಟ್ಟೆ ತುಂಬ್ತಿತ್ತು. 200 ಕಲೆಕ್ಷನ್ ಆತಂದು ಬಂಪರ್. ಈಗ 50,000 ದ್ಯಾಟ್ ಅದಲ್ಲ. ಮಿನಿಮಮ್ ಅಂದರೆ ಇದು 4 ಲಾರಿ ಸಾಮಾನಿದೆ. 4 ಲಾರಿ ಶಿಫ್ಟ್ ಆಗ್ಬೇಕಂದ್ರೆ ಒಂದು ಥಿಯೇಟ್ರ್ ಒಂದು ಕಡೆ ಕಿತ್ತಬೇಕಂದ್ರೆ ಮಿನಿಮಮ್ ಅಂದ್ರೆ 7 ರಿಂದ 8 ಲಕ್ಷ ರೂಪಾಯಿ ಬೇಕು. ಬೇರೆ ಕಡೆ ಅಂದ್ರೆ ಜಾಗ ಕ್ಲೀನ್ ಮಾಡಿಸ್ಬೇಕು, ಆಮೇಲೆ ಹಾಕೋಂಗೆ 1 ಲಕ್ಷ, ಒಂದು ಊಟ ತಿಂಡಿ, ಲಾರಿ ಬಾಡಿಗೆ, ಲೈಸೆನ್ಸು, ಕರೆಂಟ್ ಬಿಲ್ಲು, ಪ್ರಚಾರ, ಒಂದು ವಾರಗಟ್ಟಲೆ ಪೋಸ್ಟ್ರು ಎಲ್ಲ ಕಡೆ ಹಚ್ಚಬೇಕು. ಆ ಶೆಟ್ಲ ಹಾಕಿ ಮಾಡಿದಾಗ ಕಂಪ್ನಿ ಬಂದೈತೆ ಅಂತ ಗೊತ್ತಾಗತ್ತೆ. ಯಾಕಂದರೆ ನಾವು 1ನೇ ಕ್ಲಾಸ್ ಓದೋರು, ಓದಿವಿ, ನೋಡಿ ಕಲಿ ಮಾಡಿ ತಿಳಿ ಅಂತ ನಾವು ತಿಳ್ಕೊಂಡವ್ರು. ಮಕ್ಕಳಿಗೆ ಅದು ನಡೆಯಲ್ಲ. ನಮ್ಮದು ತಿಳುವಳಿಕೆ ಹೇಳೋರು ಭಾಳ ಮಂದಿತ್ತು. ಗರ್ಭದಲ್ಲಿರುವಾಗಲೇ ಹೊಸಿಗೆ ಹಾಕೋ ಕಟುಕಿ ನಾನಾಗ್ಲಿಲ್ಲಮ್ಮ. ಹಾಗಾದ್ರೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನೀವು ಮಾಡ್ಬೇಕು ಮ್ಯಾಮ್. ಕಾಸ್ಟ್ಯೂಮು ಇವೆಲ್ಲ ಸೀನ್ರಿ, ಆಮೇಲೆ ಒಂದೊಂದು ನಾಟಕಕ್ಕೆ ಒಂದೊಂದು ಥರ ಚೇಂಜ್ ಮಾಡ್ಕೊಂಡಿರ್ತೀವಿ. ಈ ಬರೋ ನಾಟಕಕ್ಕೂ ಮೈಕ್ ಸೆಟ್ಟು, ಲೈಟಿಂಗ್ಸು, ಮತ್ತು ಅವು ಕಲಾವಿದರು ಕೆಲವೊಂದು ಡ್ರೆಸ್ ನಾವು ಕೊಡಿಸಿರ್ತೀವಿ, ಕೆಲವೊಂದು ಅವ್ರು ಸೆಟ್ ಆಗಲಿ ಅಂದ್ರೆ ಅವ್ರು ವೈಯಕ್ತಿಕ ಅವ್ರು ಮಾಡ್ಕೊಂಡಿರ್ತಾರೆ. ಅದು ಅವ್ರು ಸಂಬಂಧಪಟ್ಟಿದ್ದು, ಅದು ನಮಗೆ ಕೊಡಲ್ಲ. ನಾವು ಕೊಟ್ಟಿದ್ದು ನಮ್ಗೆ ಕೊಡ್ತಾರೆ. ಅದು ನಾವು ಮತ್ತೆ ಮುಂದಿನ ನಾಟಕ ಅದು ಹಾಕಿದಾಗ ನಾವು ಅದನ್ನು ಅವ್ರ ಪಾತ್ರ ಚೇಂಜ್ ಆಯ್ತಾರೆ, ನೀವು ಹಾಕೊಂಡು ಆವ್ರೇಜ್ ತೊಗೊಂಡಾಗ ನಿಮ್ಮ ತಂದೆಯವ್ರ ಕಾಲದಲ್ಲಿ ಇದ್ದಂಥ ಕಲೆಕ್ಷನ್ಗೂ ಮತ್ತು ಇವಾಗಿನ ಕಲೆಕ್ಷನ್ ಅವಾಗೆಲ್ಲಮ್ಮ 200 ರೂಪಾಯಿಗೆ ಹೊಟ್ಟೆ ತುಂಬ್ತಿತ್ತು. 200 ಕಲೆಕ್ಷನ್ ಆತಂದು ಬಂಪರ್. ಈಗ 50,000 ದ್ಯಾಟ್ ಅದಲ್ಲ, ಸಾಕಾಗಲ್ಲ. ಈ ಖರ್ಚೆ ಬೇರೆ. ನಾವೆಲ್ಲ ದುಡಿ ಮುಂದೆ 10 ಪೈಸೆ 5 ಪೈಸೆ ದುಡಿದೀವಿ. 4 ಆಮೇಲೆ 1 ರೂಪಾಯಿ, ಆಮೇಲೆ 5 ರೂಪಾಯಿ, 10 ರೂಪಾಯಿ, ಆಮೇಲೆ ತಿಂಗಳಿಗೆ 1,500 ದುಡ್ಕೊಂಡು ಬಂದ್ವಿ. ಅವಾಗಿನ ಲೆಕ್ಕ ಈಗ ಎಲ್ಲಿ 4 1 ರೂಪಾಯಿ ಯಾರಂತ ತೋರ್ಸಂಗಿಲ್ಲ. ಈಗ ಮಕ್ಳ ಕೈಯಾಗ 10 ರೂಪಾಯಿ ಕೊಟ್ರೆ ಏನು ಮಾಡಲಿ ಅಂತಾರೆ. ನಾವು 10 ರೂಪಾಯಿ ಒಂದು ವಾರ ಮಾಡ್ತಿದ್ವಿ. ಅದೇ ಅವಾಗಿಂದ ಇದನ್ನೇ ಬೇರೆ ಇತಿಹಾಸ, ಈಗಿನ ಇತಿಹಾಸ ಬೇರೆ. ಈಗ ಡೈಲಿ 500 ಕೊಟ್ಟರು ಸಾಲಲ್ರಿ ಅಂತಾರೆ. ಈಗಿನ ದುನಿಯಾ ಬೇರೆ. ನಾವು ಅವಾಗ 10 ಪೈಸೆದಾಗ 5 ಪೈಸೆ ನಾಷ್ಟ ಮಾಡಿ 5 ಪೈಸೆ ಇಟ್ಕೊಂಡು ಜೀವನ ಮಾಡಿದವರು. ಅವಾಗಿಂದ ಐತಂತ ನಾವು ಬದುಕಾಕೋತೀವಿ ಅಷ್ಟೇ. ಯಾಕಂದ್ರೆ ಅವಾಗಿನ ಲೆಕ್ಕನೇ ಬೇರೆ. ನಿಮ್ಮದು ಮನೆ ಎಲ್ಲ ಕಲ್ಲೂರಲ್ಲೇ? ಅಪ್ಪ ಅಮ್ಮಂದು ಎಲ್ಲ ಕಲ್ಲೂರು, ಅವ್ವ ಇರ್ತಾರೆ. ನಾವು ಸ್ವಲ್ಪ ಹಾವೇರಿಯಲ್ಲಿ ಎಜುಕೇಷನ್, ಮಕ್ಕಳ ಎಜುಕೇಷನ್ ಅಂತ ಅಲ್ಲೇ ಮನೆ ಮಾಡಿಕೊಂಡು ಸ್ವಲ್ಪ ರೋಡಿಗೆ ಆಗತ್ತೆ ಓಡಾಡಕ್ಕೆ ಬರೋಕ್ಕಂತ ಮಾಡಿವಿ. ಓಕೆ. ಅಂದರೆ ಇವಾಗ ನಾಟಕ ಕಂಪ್ನಿಗಳು ಉತ್ತರ ಕರ್ನಾಟಕದಲ್ಲಿ ನೀವು ಹೇಳಿದಂಗೆ ಇಲ್ಲೇ ಪಕ್ಕದಲ್ಲೇ ಒಂದು ನಾಟಕ ನಡೀತಿದೆ. ಇವಾಗ ಸಿನಿಮಾ ನೋಡ್ದಂಗೆ ಆಗ್ತಿದೆ ನಮಗೆ. ಅಂದರೆ ಸಿನಿಮಾ ಪಕ್ಕದಲ್ಲಿ ಒಂದು ಥಿಯೇಟ್ರಲ್ಲಿ ಆಗ್ತಿದ್ರೆ ಇಲ್ಲೊಂದು ಥಿಯೇಟ್ರಲ್ಲಿ ಅದು ಅಷ್ಟು ಕಾಂಪಿಟೇಷನ್ ಇದೆ. ಆದರೂ ಜನ ನೋಡೋಕೆ ಬರ್ತಾರಲ್ಲ. ಬರ್ತಾರೆ. ಕಲಾವಿದ್ರ ಬೆಲೆ ಐತಿ ಇಲ್ಲ ಅಂತಲ್ಲ, ಅದು ಉತ್ತರ ಕರ್ನಾಟಕದ ಭಾಳ ಐತಿ. ಏನಾಯ್ತು ಅಂದ್ರೆ ಬೆಂಗಳೂರು ಕಡೆ ಅವಾಗ ಬಿಟ್ಟಂಗೆ ಕಂಪ್ನಿಗಳು ಹೋಗಲಿಲ್ಲ, ಕಲೆಕ್ಷನ್ ಕಮ್ಮಿ ಹಾಕೊಂತ ಬಂದು. ಆ ಕಡೆ ಕಲಾವಿದರು ಹೊಸಬರು ಉದ್ಭವ ಆಗಲಿಲ್ಲ. ಹೀಗಾಗಿ ನಶಿಸಿ ಕಮ್ಮಿ ಆಗೈತು. ನಾವು ಅಂತೀವಿ ಆ ಕಡೆ ಹೋಗೋಣ ಅಂತೀವಿ. ಒಂದು ಯಾವುದೋ ಹೋದಾಗ ಅಲ್ಲಿ ಲಾಸ್ ಆಯಿತು, ಕಿತ್ಕೊಂಬರಕ್ಕೆ ಹೋಗಿಲ್ಲ, ಆ ಸಮಸ್ಯೆಗೆ ಹೆದರ್ತಾರೆ ಅಷ್ಟೇ, ಮತ್ತೇನಿಲ್ಲ. ಇದೆಲ್ಲ ಟೆಂಟ್ ಎಲ್ಲ ನೋಡಿದ್ರೆ ನಾನು ಲಾರಿ ಇಲ್ಲಿ ತಗೊಂಡು ಮಿನಿಮಮ್ ಅಂದರೆ ಇದು 4 ಲಾರಿ ಸಾಮಾನಿದೆ. 4 ಲಾರಿ ಶಿಫ್ಟ್ ಆಗ್ಬೇಕಂದ್ರೆ ಒಂದು ಥಿಯೇಟ್ರ್ ಒಂದು ಕಡೆ ಕಿತ್ತಬೇಕಂದ್ರೆ ಮಿನಿಮಮ್ ಅಂದ್ರೆ 7 ರಿಂದ 8 ಲಕ್ಷ ರೂಪಾಯಿ ಬೇಕು. ಬೇರೆ ಕಡೆ ಅಂದ್ರೆ ಜಾಗ ಕ್ಲೀನ್ ಮಾಡಿಸ್ಬೇಕು, ಆಮೇಲೆ ಹಾಕೋಂಗೆ 1 ಲಕ್ಷ, ಒಂದು ಊಟ ತಿಂಡಿ, ಲಾರಿ ಬಾಡಿಗೆ, ಲೈಸೆನ್ಸು, ಕರೆಂಟ್ ಬಿಲ್ಲು, ಪ್ರಚಾರ, ಒಂದು ವಾರಗಟ್ಟಲೆ ಪೋಸ್ಟ್ರು ಎಲ್ಲ ಕಡೆ ಹಚ್ಚಬೇಕು. ಆ ಶೆಟ್ಲ ಹಾಕಿ ಮಾಡಿದಾಗ ಕಂಪ್ನಿ ಬಂದೈತೆ ಅಂತ ಗೊತ್ತಾಗತ್ತೆ. ನಾವು ಹೋಗಿ ಅಲ್ಲೇ ಕಂಪ್ನಿ ಹಾಕಿ ಹಂಗೆ ಮಾಡ್ತೀವಿ ಅಂದ್ರೆ ಬರೋಲ್ಲ. ಪ್ರಚಾರ ಮಾಡ್ತೀರಾ ನೀವು? ಪ್ರಚಾರ ಡೈಲಿ ಅಡ್ವರ್ಟೈಸ್ ಗಾಡಿ 2 ಇದೆ, ಹೋಗ್ತೈತಿ. ಫಸ್ಟಿಗೆ ಪ್ರಥಮ ಮಿನಿಮಮ್ ಅಂದ್ರೆ ಒಂದು 5,000 ರಿಂದ 10,000 ಪೋಸ್ಟ್ರ್ ಹಚ್ಚಬೇಕು. ಪೇಪರ್ನವ್ರಿಗೆ, ಮೀಡಿಯಾದವ್ರಿಗೆ ಕರೆಸ್ಬೇಕು, ಪ್ರೆಸ್ ಮೀಟ್ ಮಾಡಬೇಕು, ಎಲ್ಲನೂ ಮಾಡಬೇಕು. ಎಲ್ಲ ಮಾಡಿದಾಗ ಕಂಪ್ನಿ ಬಂದೈತೆ ಅಂತ ಗೊತ್ತಾಗತ್ತೆ. ನಾವು ದಿಢೀರ್ನ ಹೋಗ್ತೀವಿ ಅಂದ್ರೆ ಆಗಿನ ಕಾಲ ಪ್ರಪಂಚ ಬೇರೆ, ಈಗಿನ ಪ್ರಪಂಚ ಬೇರೆ. ಆದರೂ ಏನೈತೆ ಅಂದ್ರೆ ಇಲ್ಕಲ್ದಾಗ ಅಷ್ಟು ಮೀಡಿಯಾದವರು ರಂಗಭೂಮಿ ಬಗ್ಗೆ ಭಾಳ ಪ್ರೀತಿ. ನಮ್ಮ ನಾಟಕ ಬಂದ ನೋಡಿ ಬಂಗಾರ ಪ್ರತಿದಿನ ನಾಟಕ ನೋಡಿ ಎಲ್ಲ ಪೇಪರು ಮೀಡಿಯಾದವರು ಬಂದು ನಮಗೆ ಭಾಳ ಹೆಲ್ಪ್ ಮಾಡ್ಯಾರ. ಅದಕ್ಕೆ ಭಾಳ ಖುಷಿ ಪಡ್ತೀವಿ.
ಯಾಕಂದ್ರೆ ಬೇರೆ ಕಡೆ ಒಮ್ಮೊಮ್ಮೆ ಏನು ಕೊಡ್ತೀರಿ ನಮ್ಗೆ ಅಡ್ವರ್ಟೈಜು ನಾವು ಹಾಕ್ತೀವಿ ಅಂತಾರೆ. ಇಲ್ಲಿ ಅಡ್ವರ್ಟೈಜ್ ಅಲ್ಲ, ಅವ್ರು ₹1 ಕೇಳಲ್ಲ. ನಾವೇ ಚಹಾ ಕುಡಿದ್ರೆ ಬೇಡ ತಡ್ರಿ ನಿಮ್ಗೆ ತರಿಸ್ಕೊಡ್ತೀವಿ, ಚಹಾ ಕುಡಿರಿ ನೀವು, ನಮ್ಮೂರಿಗೆ ಬಂದಿರೋ ಒಳ್ಳೆ. ಆದರೆ ಏನಪ್ಪ, ನಾವು ಕೊಟ್ಟಂಥ ಅಭಿಮಾನ ದೊಡ್ಡದೆ. ನೀವು ಆ ನಾಟಕ ನೋಡಿಬಿಟ್ರೆ ಬಂದ ನೋಡಿ ಬಂಗಾರಿ ಭಾಳ ಖುಷಿ ಪಡ್ತಿದ್ರು. ಇದಕ್ಕಿಂತ ಹೈಯೆಸ್ಟ್ ನಾಟಕ. ಎಂಥ ಕಟುಗ ಇದ್ದರೂ ಕಣ್ಣೀರು ಹಾಕೇ ಹೋಗ್ಬೇಕು ಅಂಥ ಸಬ್ಜೆಕ್ಟ್ ನಾಟಕ. ಇದು ಹಂಗೆ ಇದೆ. ನೀವು ಪೂರ್ತಿ ನೋಡಿಲ್ಲ, ನೀವು ನಾಳೆ ಫ್ರೀ ಇದ್ದರೆ ಒಂದು ಮಧ್ಯಾಹ್ನ 3 ಗಂಟೆಗೆ ಬರ್ರಿ, ನಾಟಕ ನೋಡಿ ವೀಕ್ಷಣೆ. ನಾಳೆ ಅಮಾವಾಸ್ಯೆ, ಆಮೇಲೆ ಶನಿವಾರ ಹಾಫ್ ಡೇ ಐತಿ, ಹೌಸ್ಫುಲ್ ಆಗುತ್ತೆ ನಾಳೆ ನಾಡ್ದು. ಹೊಸ ನಾಟಕಕ್ಕೆಲ್ಲ ರಿಹರ್ಸಲ್ ಎಲ್ಲಿ ಮಾಡ್ತೀರಾ? ಇಲ್ಲೇ ಮಾಡ್ತೀವಿ. ಎಲ್ಲಿ ಸೆಟ್ ಆಗ್ತೀರಾ? ಅಲ್ಲೇನೆ? ಇಲ್ಲೇನೈತಿ, ಬೆಳಗ್ಗೆ 10 ಗಂಟೆಯಿಂದ ಚಲೋ, ಒಂದು 12:30 ತನಕ. 12:30 ಆಗಿಂದ ಮತ್ತು ಅವ್ರಿಗೆ 1 ತಾಸು 1.5 ತಾಸು ಊಟ ಮಾಡಿ ರೆಸ್ಟ್ ಮಾಡ್ತಾರೆ. ಮತ್ತು 1:30 ಬಣ್ಣ ಹಚ್ಚೋ, ಮತ್ತು 2:30 ಚಲೋ ಅಲ್ಲ, ಅಲ್ಲಿಗೆ 1 ತಾಸು 1.5 ತಾಸು ಕೊಟ್ಟು ಬೆಳಗ್ಗೆ 10 ಗಂಟೆಗೆ ಇಲ್ಲಿ ಎಲ್ಲರೂ ಟೋಟಲ್ ಇರ್ತಾರೆ. ನಿಮ್ಮ ಮಕ್ಕಳು ರಂಗಭೂಮಿಗೆ ಬರ್ನಿಲ್ವಾ? ಕರ್ಕೊಬಂದಿದ್ರು? ಇಲ್ಲ, ಬಂದಿದ್ದಾರೆ. ನನ್ನ ಮಗನೂ ಪಾತ್ ಮಾತಿದ್ದ, ಇತ್ತಾಗ ಒಂದು ಸ್ವಲ್ಪ ಓದೋ ಸಂಬಂಧ ನಾವು ನಮ್ಮ ಮಕ್ಕಳು ಅದಾರ, ಕಾಸಣ್ಣನ ಮಕ್ಕಳೇ ಇಲ್ಲಿ ಅದಾರ, ಅವರು ಸಂಗೀತ ನುಡಿಸ್ತಾರೆ. ಎಲ್ಲ ನಿಮ್ಮ ಟೀಮೇ ಸಂಗೀತ ಎಲ್ಲ ನುಡಿಸ್ತಾರೆ. ಮಕ್ಕಳು ನಮ್ಮ ಮಗನೂ ಮಾಡ್ತಿದ್ದ, ಸ್ವಲ್ಪ ಓದಲಿ ಅಂತ ನಾನು ಫೇಡಿಗೆ ತಂದಿಲ್ಲ. ಹಿಂದಿಲ್ಲ ನಾಳೆ ಅವರು ಬರ್ಬೋದು. ಅದು ಇದ್ರ ಬಗ್ಗೆ ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ದೀರಾ, ಬಂದಿಲ್ಲ ಅಂದರೆ ಈ ಮಾಳೆಗಳು ಮಕ್ಕಳು ಅವರೇ ರಗಡಿ ನೋಡ್ಕೊಂಡು ಹೋಗೋರು ಅದಾರ. ಆದರೂ ನಮ್ಮ ಮಕ್ಕಳು, ಮಗನೂ ಸಣ್ಣ ಪಾತ್ರ ಎಲ್ಲ ಮಕ್ಕಳ ಪಾತ್ರ ಎಲ್ಲ ಮಾಡ್ತಿದ್ದ. ಈ ಸ್ವಲ್ಪ ಎಜುಕೇಷನ್ ಕಲೀಲಿ, ಯಾಕಂದರೆ ನಾವು 1ನೇ ಕ್ಲಾಸ್ ಓದೋರು, 1ನೇ ಕ್ಲಾಸ್ ಓದಿವಿ, ನೋಡಿ ಕಲಿ ಮಾಡಿ ತಿಳಿ ಅಂತ ನಾವು ತಿಳ್ಕೊಂಡವ್ರು. ಮಕ್ಕಳಿಗೆ ಅದನ್ನು ನಡೆಯಲ್ಲ. ನಮ್ಮದು ತಿಳುವಳಿಕೆ ಹೇಳೋರು ಭಾಳ ಮಂದಿದ್ದು. ಈಗ ನಮಗೆ ಏನೈತಿ, ನಾವು ಹಂಗೆ ಬೆಳೆದೀವಿ, ನಾವು ಪ್ರಪಂಚ ತಿರುಗುತ್ತೀವಿ. ಆದರೆ ಈಗಿನ ಪ್ರಪಂಚಿಗೆ ಓದೋರು ಬೇಕು. ಯಾಕಂದರೆ ಕೇಳ್ತಾರೆ ನಮಗೆ ಕೆಲವೊಂದು ಕನ್ನಡ ನಾವು ಏನು ಬೆಳತನ ಮಾತಾಡತ್ತೀನಿ, ಇಂಗ್ಲೀಷು ಬೇರೆ ವರ್ಡ್ ಬಂದರೆ ನಮ್ಗೆ ಮಾತಾಡೋಕ್ಕಾಗಲ್ಲ. ಯಾಕಂದರೆ ನಾವು ಓದೇ ಇಲ್ಲ 1ನೇ ಕ್ಲಾಸ್ದವರು. ಅದಕ್ಕಾಗಿ ಹಿಂಗೆ ಸಮಸ್ಯೆ ಇದೆ. ಅದಕ್ಕೆ ತಾವು ಅಲ್ಲಿಂದ ಬಂದು ವೀಕ್ಷಣೆ ಮಾಡಿ ಇಷ್ಟೆಲ್ಲ ರಂಗಭೂಮಿಗೆ ತಿಳ್ಕೋಗಿ ತಮಗೆ ಧನ್ಯವಾದಗಳು, ತಮ್ಮ ಚಾನಲ್ಗೆ ಧನ್ಯವಾದಗಳು. ದಯವಿಟ್ಟು ಇರ್ರಿ, ನಾಟಕ ನೋಡ್ಕೊಂಡು ಹೋಗ್ರಿ. ನಾಳೆ ವೀಕ್ಷಣೆ ಮಾಡಿ ಬೆಳಗ್ಗೆ ಒಂದು ತಿಂಡಿ ವ್ಯವಸ್ಥೆ ಮಾಡ್ತೀನಿ. ಈಗ ರೊಟ್ಟಿ ತರ್ಸಾಗುತ್ತೀನಿ, ಊಟ ಮಾಡಿರಿ. ಯಾಕಂದ್ರೆ ಅಲ್ಲಿಂದ ಬಂದಿರಿ. ಯಾಕಂದ್ರೆ ನಮ್ಮದೇನು, ನನಗೆ ಮೀಡಿಯಾ ಕೊನೆಗೆ ಎಲ್ಲರಿಗೂ ಸ್ನೇಹಿತರು ಅದಾರ. ಹೆಚ್ಚಿಂದ ಅಲ್ಲಿ ತಾವು ಅಲ್ಲಿಂದ ಬಂದಿರಂದ್ರೆ ನಮ್ಮದೊಂದು ಪ್ರೀತಿ ವಿಶ್ವಾಸ ಇರಲಿ. ಯಾವಾಗ ಬಂದು ಕಲ್ಲೂರು ಕಂಪ್ನಿಗೆ ಹೋಗಿದ್ದೆಪ್ಪ, ನಮ್ಗೆ ಚೆನ್ನಾಗಿ ನೋಡ್ಕೊಂಡ್ರೆ. ನನಗೆ ಲಘುನಾಗ ಗೊತ್ತಾಗಿಲ್ಲ, ನಾನು ಶ್ರೀಶೈಲಕ್ಕೆ ಹೋಗಿದ್ನಿ, ಇವತ್ತು ಬಂದಿನಿ, ಮಧ್ಯಾಹ್ನ ಬಂದಿನಿ. ನಾನು ಒಳ್ಳೇದಾಗಲಿ. ಇನ್ನೂ ಅನೇಕ ನಾಟಕಗಳನ್ನ ಪ್ರದರ್ಶನ ಮಾಡಿ. ಇನ್ನೊಂದ್ಸಲ ನಾವು ಉತ್ತರ ಕರ್ನಾಟಕ ಯಾವುದೇ ಮೂಲೆಗೆ ಹೋದ್ರೆ ಅಲ್ಲಿ ನಾಟಕ ನಡೀತಾ ಇರಬೇಕು ನಿಮ್ಮದು. ಬರ್ತೀನಿ ಎನಿ ಟೈಮ್. ಈಗ ಹೇಳಿದ್ನಲ್ಲಮ್ಮ, ಮುಂದಿನ ತಿಂಗಳೇ ನಾನು ಮೈಸೂರಿಗೆ ಬರ್ತಾಯಿದ್ದೀನಿ. ಆಗಲೇ ನಾಳೆ ಇನ್ನೊಂದು 2 ದಿವಸದಲ್ಲಿ ಸಾಮಾನು ಸೆಟ್ ಹೋಗುತ್ತೆ. ಅಂದರೆ ನಂದು ಈ ಥರ 3 ಸೆಟ್ ಇದೆ. 3 ಸೆಟ್ ಇದೆ. ಈಗೆಲ್ಲ ಬದಾಮಿ ಬನಶಂಕರಿ ಕೇಳಿದ್ರೆ ಅಲ್ಲೇ ಗೋಡೌನ್ ಇದೆ, ಅಲ್ಲೇ ರೆಡಿ ಇದೆ, ಅಲ್ಲಿಂದ ತೊಗೊಂಡು ಹೋಗ್ತೀವಿ. ಅಲ್ಲೇ ಗೌಡನ್ ಮಾಡಿಟ್ಟಿದ್ದೀರಾ? ಗೋಡೌನ್ ಮಾಡಿಕೊಂಡು ಈಗ ಮೈಸೂರು ಅರಮನೆ ಮೈದಾನ ಇದೆಯಲ್ಲ, ಈ ಕಡೆ ಇದು ಟೌನ್ ಹಾಲು ಪಕ್ಕದಲ್ಲೇ ಜಾಗ. ಇವತ್ತು ಅಗ್ರಿಮೆಂಟ್ ಆಗಿದೆ, ಅಲ್ಲಿ ಒಬ್ಬರು ಮ್ಯಾನೇಜರ್ ಕಳಿಸೀನಿ, ಮಾಡ್ಕೊಂಡು ಬಂದಾರೆ. ಅಲ್ಲೇ ನಿಮ್ಮ ನಂಬರ್ ಇದೆ, ವೀಕ್ಷಣೆ ಮಾಡ್ತೀನಿ, ಬರ್ರಿ. ಯಾವಾಗಿದ್ದರೂ ನಿಮ್ಗೆ ಕಾಲ್ ಮಾಡ್ಕೊತಿರ್ತೀವಿ. ಎಲ್ಲಿ ಪ್ರಯೋಗ ಹೋಗುತ್ತೆ, ಮತ್ತು ಯಾರು ಸಿನಿಮಾದವ್ರು ಬಂದಿದ್ವಿ, ಮೀಡಿಯಾಗಳು ಎಲ್ಲ ಕಳಿಸ್ತಾ ಇದ್ದಾರೆ ನಮ್ಗೆ. ಓಕೆ.